ಈ ಹಿಂದಿನ ಕಾಲದಲ್ಲಿ ಮಗಧ ಸಾಮ್ರಾಜ್ಯವನ್ನು ವಿಚಿತ್ರಚಿತ್ತ ಎಂಬ ಮಹಾರಾಜನು ಆಳುತ್ತಿದ್ದನು. ಹೆಸರಿನಂತೆ ಆತನು ವಿಚಿತ್ರ ಮನಸ್ಸುಳ್ಳವನು. ಆತನ ಪ್ರಧಾನಮಂತ್ರಿ ಪ್ರಸೇನನು ಬಹಳ ಬುದ್ಧಿವಂತನು. ಸೇನಾಧಿಕಾರಿ ಬೀರಪ್ಪ ಅತ್ಯಂತ ಶೌರ್ಯ ಹಾಗೂ ಪರಾಕ್ರಮ ಹೊಂದಿದ್ದವನು. ಮಂತ್ರಿಯ ಬುದ್ಧಿಶಕ್ತಿ ಮತ್ತು ಬೀರಪ್ಪನ ಶೌರ್ಯದಿಂದ ಅನೇಕ ಸಾಮ್ರಾಜ್ಯಗಳನ್ನು ಜಯಿಸಿ ವಿಚಿತ್ರಚಿತ್ತನನ್ನು ಚಕ್ರವರ್ತಿಯನ್ನಾಗಿ ಮಾಡಿದರು. ಒಂದು ದಿನ ಬೀರಪ್ಪ ತನ್ನ ಸೇನೆಗೆ ಕತ್ತಿಯಿಂದ ಯುದ್ಧ ಕಲೆಗಳನ್ನು ಬೋಧಿಸುತ್ತಿದ್ದಾಗ ಚಕ್ರವರ್ತಿ ಅಲ್ಲಿಗೆ ಬಂದು ನನಗೂ ಕಲಿಸು ಎಂದು ಕೇಳಿದನು. ಬೀರಪ್ಪ ಚಕ್ರವರ್ತಿಗೆ ಕತ್ತಿ ಕಲಿಸುತ್ತಿದ್ದಾಗ ಚಕ್ರವರ್ತಿಯ ನಿರ್ಲಕ್ಷ್ಯದಿಂದ ಅವನ ಚಿಟಿಕೆ ಬೆರಳು ಬೀರಪ್ಪನ ಕತ್ತಿಗೆ ತಾಗಿ ಅರ್ಧ ಭಾಗ ಕತ್ತರಿ ಹೋಯಿತು. ಇದರಿಂದ ಕೋಪಗೊಂಡ ಚಕ್ರವರ್ತಿ ಬೀರಪ್ಪನನ್ನು ಜೈಲಿಗೆ ಹಾಕಿಸುವಂತೆ ಆದೇಶಿಸಿದನು. ಇದನ್ನು ತಿಳಿದ ಸಚಿವ ಪ್ರಸೇನನು, ರಾಜ ಬೀರಪ್ಪ ನಮ್ಮ ಸಾಮ್ರಾಜ್ಯಕ್ಕೆ ಅನೇಕ ಜಯಗಳನ್ನು ತಂದವನು, ಕ್ಷಮಿಸಿ ಬಿಡಿ. ಏನಾಗಿದ್ದರೂ ನಮ್ಮ ಒಳಿತಿಗಾಗಿ ಎಂಬುದು ನನ್ನ ನಂಬಿಕೆ ಎಂದನು. ಆದರೆ ವಿಚಿತ್ರಚಿತ್ತನು, ನನ್ನ ಚಿಟಿಕೆ ಬೆರಳು ಕಟ್ ಆದರೂ ನೀನು ಏನಾಗಿದ್ದರೂ ನಮ್ಮ ಒಳಿತಿಗಾಗಿ ಎಂದು ಹೇಳುತ್ತೀಯಾ ಎಂದು ಕೋಪದಿಂದ ಮಂತ್ರಿಯನ್ನು ಬಹಳವಾಗಿ ನಿಂದಿಸಿದನು. ಮಂತ್ರಿಯು ಮೌನವಾಗಿದ್ದನು. ಅಂತೆಯೇ ಒಂದು ದಿನ ಚಕ್ರವರ್ತಿ ತನ್ನ ಕುಟುಂಬದವರೊಂದಿಗೆ ದಂಡಕಾರಣ್ಯಕ್ಕೆ ಬೇಟೆಗೆ ಹೋಗಿದ್ದನು. ಅದು ಅರಣ್ಯ, ನದಿಗಳು, ಕಣಿವೆಗಳು ಮತ್ತು ಕ್ರೂರ ಮೃಗಗಳಿಂದ ಕೂಡಿದ ದೊಡ್ಡ ಕಾಡಾಗಿತ್ತು. ಚಕ್ರವರ್ತಿ ಬೇಟೆಯಾಡುತ್ತಾ ನದಿಯನ್ನು ದಾಟುವಾಗ ಹರಿವಿನಲ್ಲಿ ಒಬ್ಬನೇ ತನ್ನ ಕುದುರೆಯೊಂದಿಗೆ ಎತ್ತಿ ಹೊಗೆ ಹೋಗಿ ದೂರದ ತೀರದಲ್ಲಿ ಬಿದ್ದು ಹೋದನು. ಆತನು ಸ್ಪಷ್ಟತೆಯನ್ನು ಕಳೆದುಕೊಂಡನು. ಕಣ್ಣು ತೆರೆಯುತ್ತಿದ್ದಂತೆ ಆತನು ತನ್ನನ್ನು ಬಳ್ಳಿಗಳಿಂದ ಕಟ್ಟಿ ಹಾಕಿರುವುದನ್ನು ನೋಡಿ ಭಯಪಟ್ಟನು. ಎದುರು ಒಂದು ಭಯಾನಕ ಆದಿವಾಸಿ ಜನಾಂಗ. ಅವರು ಆತನನ್ನು ತಮ್ಮ ದೇವತೆಗೆ ಬಲಿಯಾಗಿ ತಯಾರಿಸುತ್ತಿದ್ದರು. ಚಕ್ರವರ್ತಿ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಅವರ ಭಾಷೆ ಅವರಿಗೆ ಅರ್ಥವಾಗಲಿಲ್ಲ. ಆತನನ್ನು ಬಲಿಪೀಠದ ಮುಂದೆ ತಲೆಯನ್ನು ಇಟ್ಟು ಬಲಿಗಾಗಿ ಸಿದ್ಧವಾಗುತ್ತಿದ್ದಾಗ ಜನಾಂಗದ ನಾಯಕನು ತಡೆಗಟ್ಟಲು ಸೈಗು ಮಾಡಿದನು. ಅದಕ್ಕೆ ಕಾರಣ ಚಕ್ರವರ್ತಿಯ ಚಿಟಿಕೆ ಬೆರಳು ಇಲ್ಲದಿರುವುದನ್ನು ಗಮನಿಸಿದ ಅವನು, ತಮ್ಮ ಸಂಪ್ರದಾಯದ ಪ್ರಕಾರ ಎಲ್ಲ ಅಂಗಗಳು ಸರಿ ಇದ್ದ ವ್ಯಕ್ತಿಗೆ ಮಾತ್ರ ಬಲಿ ಕೊಡಬೇಕೆಂದು ಹೇಳಿ, ಇಲ್ಲದಿದ್ದರೆ ದೇವಿಯ ಕೋಪಕ್ಕೆ ಗುರಿಯಾಗುತ್ತೇವೆ ಎಂದು ಹೇಳಿದರು. ಹೀಗಾಗಿ ಅವರು ಚಕ್ರವರ್ತಿಯನ್ನು ಬಿಡಿ ಹೋಗಲು ಅನುಮತಿಸಿದರು. ಚಕ್ರವರ್ತಿ ಓಡಿಕೊಂಡು ತಮ್ಮ ರಾಜ್ಯದತ್ತ ಹೋಗುತ್ತಿದ್ದಾಗ ಅವನನ್ನು ಹುಡುಕುತ್ತಿರುವ ಮಹಾಮಂತ್ರಿಯು ಪರಿವಾರದೊಂದಿಗೆ ಎದುರಾದನು. ಆಗ ಚಕ್ರವರ್ತಿ ನಡೆದ ಎಲ್ಲಾ ಘಟನೆಗಳನ್ನು ಮಂತ್ರಿಗೆ ವಿವರಿಸಿ, ನೀನು ಏನಾಗಿದ್ದರೂ ನಮ್ಮ ಒಳಿತಿಗಾಗಿ ಎಂದಾಗ ನನಗೆ ಅರ್ಥವಾಗಿರಲಿಲ್ಲ. ನಾನು ಅಜ್ಞಾನದಿಂದ ಬೀರಪ್ಪನನ್ನು ಜೈಲಿಗೆ ಹಾಕಿದ್ದೆನು ಎಂದು ಹೇಳಿದರು. ನಂತರ ರಾಜ್ಯಕ್ಕೆ ಹಿಂತಿರುಗಿ ಬೀರಪ್ಪನನ್ನು ಬಿಡುಗಡೆ ಮಾಡಿ ಕ್ಷಮೆ ಕೇಳಿ ಯೋಗ್ಯವಾದ ಬಹುಮಾನಗಳೊಂದಿಗೆ ಗೌರವಿಸಿದರು. ಆ ನಂತರ ಚಿತ್ರಚಿತ್ತನು ಮಹಾಮಂತ್ರಿ ಮತ್ತು ಸೇನಾಧಿಕಾರಿ ಬೀರಪ್ಪನ ಸಹಕಾರದಿಂದ ರಾಜ್ಯವನ್ನು ಸುಭಿಕ್ಷದಿಂದ ಆಳಿದನು.